ಹಾಯ್ ಫ್ರೆಂಡ್, ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಏನು ಟಾಪಿಕ್ ತಗೊಂಡು ಮಾತಾಡ್ತಿದೀವಿ ಅಂದ್ರೆ ನಾವು ವಿಡಿಯೋನ ಕ್ರಿಯೇಟ್ ಮಾಡಿದೀವಿ. ಆ ವಿಡಿಯೋ ನಾವು ಯೂಟ್ಯೂಬ್ ನಲ್ಲಿ ಬಿಟ್ಟಿದ್ದೀವಿ, ಯೂಟ್ಯೂಬ್ ನಮ್ಮ ಒಂದು ಚಾನಲ್ ನಲ್ಲಿ ಬಿಟ್ಟಿದ್ದೀವಿ. ಓಕೆ, ಮತ್ತೆ ಅದರಲ್ಲಿ ಒಂದು ಮಿಸ್ಟೇಕ್ ಇದೆ. ಓಕೆ, ಎಂಡ್ನೂ ಅಲ್ಲ ಫಸ್ಟ್ನೂ ಅಲ್ಲ, ಸೆಂಟರ್ ಇದೆ. 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಅಥವಾ ಇರ್ಬೋದು. ಅದನ್ನ ನಾವು ಹೇಗೆ ಡಿಲೀಟ್ ಮಾಡಬೇಕು? ಓಕೆ, ಅದು ಡೇಂಜರ್ ಇರ್ಬೋದು ಅಥವಾ ಕಾಮಿಡಿ ಆಗಿರ್ಬೋದು ಅಥವಾ ಏನೋ ಒಂದು ಹೊಲಸಾಗಿರ್ಬೋದು ಅಥವಾ ಅದು ನಮಗೆ ಬೇಕಾಗಲಾರದ್ದು, ಅದು ಮತ್ತೆ ಜನರಿಗೂ ಬೇಕಾಗಲಾರದ್ದು. ಅದನ್ನ ನಾವು ಹೇಗೆ ಡಿಲೀಟ್ ಮಾಡಬೇಕು? ಓಕೆ, ಪೂರಾ ವಿಡಿಯೋ ಡಿಲೀಟ್ ಮಾಡಿಬಿಟ್ರೆ ನಮ್ಮ ಒಂದು ವಿಡಿಯೋದಲ್ಲಿ ವ್ಯೂ ಮತ್ತೆ ಲೈಕು ಕಾಮೆಂಟ್ ಬಂದಿರ್ತವೆ. ಅದು 1,000 ಇರಲಿ, 10,000 ಇರಲಿ, 1 ಲಕ್ಷ ಇರಲಿ. ಓಕೆ, ನಾವು ಡಿಲೀಟ್ ಮಾಡಿಬಿಟ್ಟು ವಿಡಿಯೋ ಪೂರಾನ ಡಿಲೀಟ್ ಮಾಡಿಬಿಟ್ರೆ ನಮಗೆ ಆ ಥರ ರೀಚು ಮತ್ತೆ ಸಿಗೋದಿಲ್ಲ. ಓಕೆ, ಬನ್ನಿ ಆದರೆ ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆ ಥರ ಒಂದು ಸೆಟ್ಟಿಂಗ್ಸ್ ಇದೆ. ಹೇಗೆ ನಾವು ಒಂದು ಮಿಸ್ಟೇಕ್ ಆಗಿರುತ್ತಾ, ಡೇಂಜರ್ ಆಗಲಿ ಕಾಮಿಡಿ ಆಗಲಿ, ಓಕೆ, ಅದನ್ನು ನಾವು ಡಿಲೀಟ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಚಾಲು ಮಾಡೋಣ. ಓಕೆ, ನೆಕ್ಸ್ಟ್ ನಾವು ಹೋಗಬೇಕು ಕ್ರೋಮ್ ಬ್ರೌಸರ್ದಲ್ಲಿ ಹೋಗಿ ನಾವು ಹೋಮ್ನಲ್ಲಿ ಇದೀವಿ. ಇವಾಗ ಹೋಮ್ ಪೇಜ್ನಲ್ಲಿ ಇದ್ದೀವಿ. ನಮ್ಮ ಒಂದು ಚಾನಲ್ ಓಪನ್ ಮಾಡಿವಿ. ಕಾಂಟೆಂಟಲ್ಲಿ ಹೋಗೋಣ. ಓಕೆ, ಕಾಂಟೆಂಟಲ್ಲಿ ಹೋಗಿ ನಮ್ಮ ಒಂದು ವಿಡಿಯೋನ ಕ್ಲಿಕ್ ಮಾಡೋಣ. ನಮ್ಮ ಒಂದು ಯಾವುದು ವಿಡಿಯೋ ಮಿಸ್ಟೇಕ್ ಆಗಿದೆ ಅದು ನಮಗೆ ಇಲ್ಲ, ನಿಮಗೂ ಗೊತ್ತಿರತ್ತೆ. ಓಕೆ, ಅದನ್ನು ನಾವು ಕ್ಲಿಕ್ ಮಾಡೋಣ. ಓಕೆ, ಅದು ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ನಮಗೆ ಏನು ಕೇಳ್ತಾ ಇದೆ ಅಂದರೆ ಏನೂ ಕೇಳ್ತಾಯಿಲ್ಲ, ನಾವೇ ಮಾಡಬೇಕು. ಓಕೆ, ಅದರ ಕೆಳಗಡೆ ಪೆನ್ಸಿಲ್ ಇದೆ ನೋಡಿ, ಅದು ಬಿಟ್ಟು ಪೆನ್ಸಿಲ್ ಇದೆ ನೋಡಿ, ಅದರ ಕೆಳಗಡೆ ಬಿಟ್ಟು ಇನ್ನೊಂದು ನಾವು ವಿಡಿಯೋನ ಕ್ಲಿಕ್ ಮಾಡಬೇಕು. ಓಕೆ, ಇದನ್ನು ನಾವು ಕ್ಲಿಕ್ ಮಾಡಬೇಕು. ಹೌದು, ಇಲ್ಲೇ ನಮಗೆ ಬರ್ತಾ ಇರೋದು ಒಂದು ಸೆಟ್ಟಿಂಗ್ಸನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟ್ರಿಮ್ ಕಟ್ ಅಂತ ಇದೆ ನೋಡಿ, ಅದರಿಂದನೇ ನಾವು ಆ ಮಿಸ್ಟೇಕು ಆಗಿರೋಂಥ ಒಂದು ವಿಡಿಯೋನ ಡಿಲೀಟ್ ಮಾಡ್ಬೋದು. ಓಕೆ, ಕೆಳಗಡೆ ಏನಿದೆ ಬ್ಲರ್ ಆಪ್ಷನ್ಸ್ ಇದೆ. ಏನಪ್ಪ ಅಂದರೆ ಮಿಸ್ಟೇಕ್ ಆಗಿ ಯಾರೋ ಒಬ್ರು ಬಂದ್ಬಿಟ್ಟಿದ್ದಾರೆ, ಅದನ್ನ ಅವ್ರ ಮುಖಾನ ನಾವು ತೋರಿಸ್ಬಾರ್ದು ವಿಡಿಯೋದಲ್ಲಿ. ಅಂದರೆ ಅದನ್ನ ನಾವು ಅವ್ರ ಮುಖಾನ ಬ್ಲರ್ ಮಾಡ್ಬೋದು. ಓಕೆ, ಮಿಸ್ಟೇಕ್ ಆಗಿ ಏನೋ ಒಂದು ಸಾಮಾನು ಆಗಿರಲಿ, ಏನೋ ಒಂದು ಮಿಸ್ಟೇಕ್ ಅಕ್ಷರ ಆಗಿರಲಿ, ಏನೋ ಒಂದು ಮಿಸ್ಟೇಕ್ ಶಬ್ದ ಆಗಿರಲಿ, ಅದನ್ನ ನಾವು ಬ್ಲರ್ ಕೂಡ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಇರಲಿ ಎಲ್ಲೋ ಇರಲಿ, ಓಕೆ, ಅದು ಕೂಡ ನಾವು ಬ್ಲರ್ ಮಾಡ್ಬೋದು. ಇವಾಗ ನಾವು ಕಟ್ ಮಾಡೋದು ಹೇಗೆ? ನಮ್ಮ ಒಂದು ವಿಡಿಯೋ ಸೆಂಟ್ರಲ್ ಇದೆ, ಎಂಡೂ ಇಲ್ಲ ಫಸ್ಟ್ನೂ ಇಲ್ಲ, ಅದು ಸೆಂಟ್ರಲ್ಲಿ ಇದೆ. 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಅದನ್ನ ನಾವು ಡಿಲೀಟ್ ಮಾಡೋದು ಹೇಗೆ? ಬನ್ನಿ, ಅದನ್ನೇ ನಾನು ಇವಾಗ ಕ್ಲಿಯರ್ ಮಾಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋನ ನಾವು ಎಲ್ಲಿಂದ ಕಟ್ ಮಾಡಬೇಕು? ಇಲ್ಲಿ ಒಂದು ಗೆರೆ ಕಾಣ್ತಾ ಇದೆ ನೋಡಿ, ಬ್ಲ್ಯಾಕ್ ಗೆರೆ, ಅದನ್ನು ನಾವು ತಗೊಂಡಿಡೋಣ. ಇಟ್ಟಿಗೆ ಟ್ರಿಮ್ ಕಟ್ ಅಂತ ಇದೆ, ಪ್ಲಸ್ ಅಂತ ಕ್ಲಿಕ್ ಮಾಡಿ. ಓಕೆ, ನ್ಯೂ ಕಟ್ ಅಂತ ಕೇಳ್ತಾ ಇದೆ, ಎಲ್ಲಿಂದ ಕಟ್ ಮಾಡಬೇಕು ಅಂತ ಕೇಳ್ತಾ ಇದೆ, ಅದನ್ನು ನಾವು ಹೇಳೋಣ. ಓಕೆ, ಮೊದಲು ಫಸ್ಟ್ ನಾವು ನೋಡೋಣ ನಮ್ಮ ಒಂದು ವಿಡಿಯೋದಲ್ಲಿ ಎಲ್ಲಿಂದ ಕಟ್ ಮಾಡಬೇಕು, ಎಷ್ಟು ಸೆಕೆಂಡ್ ಕಟ್ ಮಾಡಬೇಕು. ಓಕೆ, ಅದನ್ನು ನಾವು ನೋಡೋಣ. ಬನ್ನಿ ಸಮಾಧಾನ. ನಾವು ಇವಾಗ ಎಂಡಿನ ವಿಡಿಯೋನ ಡಿಲೀಟ್ ಮಾಡ್ತಾ ಇದೀವಿ, ಅದಕ್ಕಂದ್ರೆ ನಮಗೆ ಬೇಕಾಗಿಲ್ಲ, ಅದಕ್ಕೆ ನಾವು ಅದನ್ನ ಡಿಲೀಟ್ ಮಾಡ್ತಾ ಇದೀವಿ. ಎಂಡ್ ಇದೆ, ಎಂಡ್ನು ಡಿಲೀಟ್ ಮಾಡ್ಬೋದು, ಫಸ್ಟ್ನು ಡಿಲೀಟ್ ಮಾಡ್ಬೋದು, ಸೆಂಟರ್ ಇದ್ದಿದ್ದು ಡಿಲೀಟ್ ಮಾಡ್ಬೋದು. ಒಂದು ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆಪ್ಷನ್ಸ್ ಇದೆ. ಓಕೆ, ಬನ್ನಿ. ಓಕೆ, ಇಲ್ಲಿಂದ ನಮ್ಮ ಒಂದು ವಿಡಿಯೋನ ಕಟ್ ಆಗಬೇಕು. ಇಲ್ಲೇ ಒಂದು ಬ್ಲ್ಯಾಕ್ ಗಿರಿ ಕುಂತಿದೆ, ನೀವು ಕಟ್ ಅಂತ ಕ್ಲಿಕ್ ಮಾಡಿ. ಓಕೆ, ಇಲ್ಲೇ ಬಂತು. ಇವಾಗ ಇಲ್ಲಿ ನೋಡಿ ಕೆಂಪುದು ಏನಿದೆ, ಇದು ಬ್ಲೂ ಏನಿದೆ, ಬ್ಲೂನ ಸರಿಸಾಕೋಬೇಡಿ. ಓಕೆ, ಬ್ಲೂ ಅಲ್ಲಿ ಅಷ್ಟೇ ಬಿಡ್ರಿ, ಯಾಕಂದ್ರೆ ಎಂಡ್ ಮತ್ತೆ ಫಸ್ಟ್. ಓಕೆ, ಎಂಡು ಮತ್ತೆ ಫಸ್ಟ್. ಓಕೆ, ಅದು ನಮಗೆ ಒಂದು ಬ್ಲೂ ಏನಿದೆ ಕೆಂಪ ಕಾಣ್ತಾ ಇದೆ ನೋಡಿ. ಓಕೆ, ಕೆಂಪದ ಮೇಲೆ ಪ್ಲಸ್ ಮತ್ತು ಎಸ್ ಅಂತ ಕಾಣ್ತಾ ಇದೆಯಲ್ಲ, ಅದು ನಾವು ಡಿಲೀಟ್ ಮಾಡಬೇಕು ಬೇಡ ಅಂತ ಕೇಳ್ತಾ ಇದೆ. ಇಲ್ಲಿ ಒಂದು ಕೆಂಪದ ಇದೆ ನೋಡಿ, ಅದರಿಂದನೇ ನಮ್ಮ ಒಂದು ವಿಡಿಯೋನ ಡಿಲೀಟ್ ಮಾಡ್ಬೋದು. ಯಾವುದು ಮಿಸ್ಟೇಕ್ ಆಗಿದ್ದು ಮತ್ತೆ ಏನಾದ್ರು ಒಂದು ವರ್ಸ್ ಕಾಂಟೆಂಟ್ ಇದ್ದಿದ್ದು ಮತ್ತೆ ಏನಾದ್ರು ಒಂದು ಮಿಸ್ಟೇರಿಜಿಂಗ್ ಆಗಿದ್ದು ವಿಡಿಯೋನ ನಾವು ಈಸಿಯಾಗಿ ಡಿಲೀಟ್ ಮಾಡ್ಬೋದು. ಓಕೆ, ಬನ್ನಿ ಈಗ ನಾವು ವಿಡಿಯೋನ ಎಲ್ಲಿ ಮಟ್ಟ ಡಿಲೀಟ್ ಮಾಡ್ಬೇಕಂತ ತಿಳಿಸ್ಕೊಡೋಣ. ನಮ್ಮ ಒಂದು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಿಗೆ ಅದನ್ನೇ ಡಿಲೀಟ್ ಮಾಡ್ಬಿಡತ್ತೆ. ಸಿಂಪಲ್. ಓಕೆ, ಇಲ್ಲಿ ಒಂದು ಬ್ಲ್ಯಾಕ್ ಇದೆ, ಪ್ಲೇ ಮಾಡಿ ನೋಡ್ಬೇಕಂದ್ರೆ ಇನ್ನೊಮ್ಮೆ ಅದು ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಅನ್ನ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಇದೆ, ಇಲ್ಲಿಂದ ನಾವು ಚಾಲು ಮಾಡೋಣ. ಓಕೆ, ಲಾಸ್ಟ್ ಬರ್ತಾ ಇದೆ, ಅದು ಲಾಸ್ಟ್ ಕಡ ನಾವು ಏನ್ ಮಾಡ್ಬೇಕು, ಗೇರಿನ
ಕಳಿಸ್ಬಿಡೋಣ. ಇಲ್ಲಿಂದ ಎಂಡ್ ಆಗ್ಬೇಕು ಇವಾಗ. ಓಕೆ ಓಕೆ ಇಲ್ಲಿಂದ ಒಂದು ವಿಡಿಯೋನ ಕಟ್ ಮಾಡ್ಬೋದು. ಬನ್ನಿ ಹಾಗಾದ್ರೆ ಎಸ್ ಅಂತ ಮಾಡೋಣ. ಇದು ಒಂದು ಮೆಸೇಜ್ ಹೋಗುತ್ತೆ ಪಾರ್ಟ್ನರ್ ಪ್ರೋಗ್ರಾಮಿಗೆ. ಎಲ್ಲಿಂದ ಇಲ್ಲಿಂಗ್ ಕಟ್ ಆಗತ್ತೆ ಅಂದ್ರೆ ಓಕೆ ಇವಾಗ ಎಸ್ ಅಂತ ಇಲ್ಲಿ ನಾವು ಮಾಡೋಣ. ಡನ್. ಇಲ್ಲಿ ಮೇಲೆ ಸೇವ್ ಮಾಡಬೇಕು. ಫಸ್ಟ್ ನಾವು ಸೇವ್ ಮಾಡಿದ್ರೆ ಏನಾಗುತ್ತೆ ಇದನ್ನ ಬರುತ್ತೆ. ಇಲ್ಲೇ ಒಂದು ಡಿಲೀಟ್ ಅಂತ ಇದೆ ನೋಡಿ, ಡಿಲೀಟ್ ಆಪ್ಷನ್. ಅದು ಡಿಲೀಟ್ ಮಾಡಕ್ ಹೋಗಬೇಡಿ. ಓಕೆ ಡಿಲೀಟ್ ಮಾಡ್ಬಿಟ್ರೆ ಇದು ನಾವು ಏನು ಸೆಟ್ಟಿಂಗ್ಸ್ ಇಟ್ಟಿದ್ದೀವೋ ಅದು ಮತ್ತೆ ಕ್ಯಾನ್ಸಲ್ ಆಗಿ ಮತ್ತೆ ಅದು ವಿಡಿಯೋ ಅಲ್ಲಿಂದನೇ ಚಾಲು ಆಗಂತ ಆಗತ್ತೆ. ನಾವು ಇಲ್ಲಿ ಮೇಲೆ ಸೇವ್ ಮಾಡಿದ್ರೆ ಅಷ್ಟೇ ಅದು ಕಟ್ ಆಗುತ್ತೆ. ಓಕೆ ಸೇವ್ ಮಾಡೋಣ. ಓಕೆ ಸೇವ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಮತ್ತೆ ಕೂಡ ನಾವು ಸೇವ್ ಮಾಡೋಣ. ಓಕೆ ಇದನ್ನ ಓದೋಣ್ರಿ. ಓದಿದ್ರೆ ನಮಗೆ ಮತ್ತೆ ಏನೋ ಗೊತ್ತಾಗತ್ತೆ. ಓಕೆ ಈಗ ನಮಗೆಲ್ಲ ಗೊತ್ತಿದ್ದೈತಿ. ನಾವು ಡಿಲೀಟ್ ಮಾಡಿದೀವಿ, ಮನೇಲಿ ಮತ್ತೆ ಹಿಂದೆ ಬಂದಿದ್ದೀವಿ. ಓಕೆ ಓಕೆ ನಾವು ಹಿಂದೆ ಬಂದಿದ್ದೀವಿ. ಇವಾಗ ಹೋಗಿ ಇಲ್ಲಿ ನೋಡ್ರಿ ಚಾಲು ಆಗೈತೆ. ಆಗಲಿ ಪ್ರೊಸೆಸಿಂಗ್ ಚಾಲು ಆಗೈತೆ ನೋಡ್ರಿ. ಪ್ರೊಸೆಸಿಂಗ್ UP2HD ಚಾಲು ಆಗೈತಿ. ಪೂರ ಎಷ್ಟದ ಏನೈತು ಗೊತ್ತಾಗ್ತಾ ಇಲ್ಲ. ಓದೋಣ್ರಿ ಏನೈತೆ ಅನ್ನೋದು. ಓಕೆ ಇದು ನಮಗೆ ಜಲ್ದಿ ತೋರ್ಸೋದಿಲ್ಲ. ನಾವು ಒಂದು 2 ತಾಸು 3 ತಾಸು ಬಿಟ್ಟು ಕ್ಯಾಸ್ ನೋಡೋಣ ಅದು ತೋರ್ಸುತ್ತೋ ಇಲ್ಲ. ಓಕೆ ತೋರ್ಸುತ್ತೆ ತೋರ್ಸತ್ತೆ ತೋರ್ಸತ್ತೆ. ಓಕೆ ಇಲ್ಲಿ ನಮಗೆ ತೋರಿಸ್ತಾ ಇಲ್ಲ. ಇಲ್ಲಿ ನಮಗೆ ಪ್ರೊಸೆಸಿಂಗ್ ಚಾಲು ಆಗೈತೆ ಅಂತ ಒಂದು ಮೆಸೇಜ್. ವಿಡಿಯೋ ಈಸ್ ಪ್ರೊಸೆಸಿಂಗ್ ಪ್ಲೀಸ್ ಚೆಕ್ ಬ್ಯಾಕ್ ಲೇಟರ್ ಅಂತ ನಮಗೆ ಹಿಂದುವರೆ ಪ್ರೊಸೆಸಿಂಗ್ ಐತಂದ ಅನ್ನಕ್ ಗೊತ್ತೈತ್ರಿ ಅಷ್ಟೇ. ಒಂದು 2 ತಾಸು ಬಿಟ್ಟು ನೋಡೋಣ ಏನು ಬರುತ್ತೆ ಅಂತೇಳಿ. ಓಕೆ ನಾವು ಇವಾಗ ವಿಡಿಯೋನ ಕಟ್ ಮಾಡಿಬಿಟ್ಟಿದ್ರೆ ಅದು ಯಾರಿಗೂ ತೋರಿಸೋದಿಲ್ಲ. ನಾವೇನು ಕಟ್ ಮಾಡಿದ್ವಿ ನೋಡ್ರಿ ಅದು ಯಾರಿಗೂ ತೋರಿಸೋದೇ ಇಲ್ಲ. ಓಕೆ ಬನ್ನಿ ಹಾಗಾದ್ರೆ ಇದನ್ನು ನಾವು ಆಮೇಲೆ ನೋಡೋಣ. ಒಂದು 2 ತಾಸು ಬಿಟ್ಟು ಕ್ಯಾಸ ನೋಡೋಣ. ಅದು ಪ್ರೊಸೆಸಿಂಗ್ ಆಗಿದ ಮೇಲೆ ನೋಡೋಣ ಅಂತ ಒಂದು 2 ತಾಸು. ಓಕೆ ಬನ್ನಿ ಲೆಟ್ಸ್ ಗೋ ಒನ್ ಡೇ. ಓಕೆ ನಾವು ನಿನ್ನೆ ಆ ವಿಡಿಯೋನ ಒಂದು ಮಿಸ್ಟೇಕ್ ಇದ್ದಿದ್ದು ವಿಡಿಯೋನ ನಾವು ಡಿಲೀಟ್ ಮಾಡಿದೀವಿ. ಓಕೆ ನೋಡೋಣ ಅದೇ ಡಿಲೀಟ್ ಆಗೈತೋ ಇಲ್ಲ ಅಂತೇಳಿ. ಬನ್ನಿ ಓಕೆ ನಮ್ಮ ಒಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಇಲ್ಲಿ ನಮ್ಮ ಒಂದು ಪೇಜ್ ಸೇವ್ ಇದೆ ಹಾಗೆ. ಓಕೆ ಇಲ್ಲಿ ನಾವು ನೋಡ್ತಾ ಇದು ಲಾಸ್ಟ್ ನೇ ನಾವು ಕಟ್ ಮಾಡಿದೀವಿ. ಸೊ ನೋಡಿ ಓಕೆ ನೋಡಿ ಇಲ್ಲಿಂದ ಆ ವಿಡಿಯೋನ ಕಟ್ ಆಗಿದೆ. ಓಕೆ ಈ ಪ್ರೊಸೆಸ್ ಅನ್ನು ನಾವು ಪೂರ ನೋಡಿವಿ ಮತ್ತೆ ಕಳ್ಕೊಂಡಿವಿ. ಬನ್ನಿ ಹಾಗಾದ್ರೆ ಬದಲಿ ವಿಡಿಯೋದಲ್ಲಿ ನಾವು ಮತ್ತೆ ನಿಮಗಾಗಿ ಇದೇ ತರ ಡಿಫ್ರೆಂಟ್ ಆಗಿ ಒಂದು ವಿಡಿಯೋನ ಹಾಗಾದ್ರೆ ಬನ್ನಿ. ಬಾಯ್ ಬಾಯ್.